ಲಕ್ಷ್ಮೀ ನಾರಾಯಣ ಅಡ್ವಾನ್ಸ್ ಕೋರ್ಸ್ ಥರ್ಡ್ ಪಾರ್ಟ್ ಸೆಲೆಕ್ಟೆಡ್ ಪಾಯಿಂಟ್ ನಂಬರ್ 3653 लक्ष्मी नारायण एडवांस कोर्स भाग 3। लक्ष्मी नारायण का राज्यकाल संवत 1 से लेकर 2500 वर्ष। ಲಕ್ಷ್ಮೀ ನಾರಾಯಣನ ರಾಜ್ಯಕಾಲ ಸಂವತ್ 1ರಿಂದ 2500 ವರ್ಷ। संवत भी इन लक्ष्मी नारायण से गिना जाएगा। ಈ ಸಂವತ್ಸರ ಏನಿದೆ ಇದು ಸಹ ಲಕ್ಷ್ಮೀನಾರಾಯಣನ ಕಾಲದಿಂದನೇ ಎಣಿಸಲಾಗುತ್ತೆ। इन लक्ष्मी नारायण से ಯಾವ ಲಕ್ಷ್ಮೀನಾರಾಯಣನಿಂದ इशारा करते ಸೂಚನೆಯನ್ನು ಮಾಡ್ತಾರೆ। इन लक्ष्मी नारायण से जिस चित्र सामने था बाबा के, ಈ ಲಕ್ಷ್ಮೀನಾರಾಯಣರು ಅಂತ ಹೇಳ್ತಾರೆ, ಅಂದರೆ ಬಾಬನ ಎದುರುಗಡೆ ಆ ಲಕ್ಷ್ಮೀನಾರಾಯಣನ ಚಿತ್ರ ಇತ್ತು। इन लक्ष्मी नारायण से संवत गिना जाएगा। ಈ ಲಕ್ಷ್ಮೀನಾರಾಯಣರು ಯಾರಿದ್ದಾರೆ ಇಲ್ಲಿಂದನೇ ಸಂವತ್ಸರ ಅಂತ ಎಣಿಸಲಾಗುತ್ತೆ। इन लक्ष्मी नारायण से संवत गिना जाएगा। ಈ ಲಕ್ಷ್ಮೀನಾರಾಯಣರು ಅಂದರೆ ಯಾರಾಗಿದ್ದಾರೆ ಎಲ್ಲಿಂದ ಎಣಿಸಲಾಗುತ್ತೆ एक 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 ಅಂದರೆ 1ನೇ ತಾರೀಕು 1ನೇ ತಿಂಗಳು 1ನೇ ವರ್ಷ ಅಂತ ಎಲ್ಲಿಂದ ಎಣಿಸಲಾಗುತ್ತೆ। तो जरूर संगम की लक्ष्मी नारायण हो। ಮತ್ತು ಖಂಡಿತವಾಗಿ ಸಂಗಮಯುಗಿ ಲಕ್ಷ್ಮೀನಾರಾಯಣರೇ ಆಗಿರ್ತಾರೆ। इसलिए बाबा कहते हैं लक्ष्मी नारायण का राज्य दिखाते हो ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣನ ರಾಜ್ಯವನ್ನು ತೋರಿಸ್ತೀರಾ, तो लिखो। ಅದಕ್ಕೆ ಮತ್ತೆ ಬರೀರಿ। इसलिए कहते हैं ಅದಕ್ಕೋಸ್ಕರ ಹೇಳ್ತಾರೆ जिन लक्ष्मी नारायण से संवत शुरू हुआ ಯಾವ ಲಕ್ಷ್ಮೀನಾರಾಯಣನಿಂದ ಸಂವತ್ಸರ ಅಂತ ಆರಂಭ ಆಗುತ್ತೆ, अर्थात जो सत्य की संवत शुरू करने के निमित्त बने, ಅಂದರೆ ಯಾರು ಸತ್ಯುಗಿ ಸಂವತ್ಸರವನ್ನು ಆರಂಭ ಮಾಡಲಿಕ್ಕೆ ನಿಮಿತ್ತರಾಗ್ತಾರೆ, उनका अगर राज्य दिखाना है ಒಂದು ವೇಳೆ ಅವ್ರ ರಾಜ್ಯವನ್ನು ತೋರಿಸ್ಬೇಕು ಅಂದರೆ तो फिर लिखो। ಅವಾಗ ಮತ್ತೆ ಬರೀರಿ। तो चित्र में उनके पैरों के नीचे, संगम की लक्ष्मी नारायण के पैरों के नीचे ಮತ್ತೆ ಚಿತ್ರದಲ್ಲಿ ಆ ಲಕ್ಷ್ಮೀನಾರಾಯಣನ ಕಾಲಿನ ಕೆಳಗಡೆ लिखा हुआ ಬರೆದಿದ್ದಾರೆ क्या संवत 1 से 2500 ಏನಂತ ಬರೆದಿದ್ದಾರೆ, ಸಂವತ್ 1ರಿಂದ 2500 ವರ್ಷ ಅಂತ ಬರೆದಿದ್ದಾರೆ। लेकिन वो इतना छोटा छोटा लिख दिया कि किसी के पढ़ने में भी नहीं आता। ಆದರೆ ಅದು ಅಷ್ಟು ಚಿಕ್ಕ ಚಿಕ್ಕದಾಗಿ ಬರೆದ್ಬಿಟ್ಟಿದ್ದಾರೆ, ಅದಂತೂ ಯಾರಿಗೂ ಓದ್ಲಿಕ್ಕೂ ಸಹ ಬರೋದಿಲ್ಲ। तो लिखो। ಮತ್ತೆ ಬರೀರಿ। इससे 1250 वर्ष के बाद त्रेता, ಮತ್ತೆ ಇದರಿಂದ 1250 ವರ್ಷದ ನಂತರ ತ್ರೇತಾಯುಗ, संवत 111 के 1250 वर्ष के बाद ಅಂದರೆ ಈ ಸಂವತ್ಸರ 111 ಏನು ಆರಂಭ ಆಗುತ್ತೆ ಅದರ ನಂತರ 1250 ವರ್ಷದ ನಂತರ ಮತ್ತೆ ತ್ರೇತಾಯುಗ ಆರಂಭ ಆಗುತ್ತೆ। त्रेता शुरू होता। स्वयंवर पूर्व महाराजकुमार श्री कृष्ण और महाराजकुमारी श्री राधे। ಸ್ವಯಂವರ ಆದ ನಂತರ ಮಹಾರಾಜ್ ಕುಮಾರ್ ಶ್ರೀಕೃಷ್ಣ ಮತ್ತೆ ಮಹಾರಾಜ್ ಕುಮಾರಿ ಶ್ರೀರಾಧೆ। लक्ष्मी नारायण में नीचे हेडिंग दिया है सतयोगी विश्व महाराज। ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ಕೆಳಗಡೆ ಹೆಡ್ಡಿಂಗ್ ಕೊಟ್ಟಿದ್ದಾರೆ, ಸ್ವಯಂವರ ಆದ ನಂತರ ಮಹಾರಾಜ್ ಕುಮಾರ್ ಶ್ರೀಕೃಷ್ಣ ಮತ್ತೆ ಮಹಾರಾಜ್ ಕುಮಾರ್ ಶ್ರೀರಾಧೆ ಅಂತ। श्री नारायण और नीचे वाली हेडिंग में दिया हुआ है स्वयंवर पूर्व महाराज कुमार श्री कृष्ण। तो ये स्वयंवर पूर्व का क्या मतलब हुआ बाबा कि पहले हुआ या बाद में? ಅವ್ರು ಕೇಳ್ತಿದ್ದಾರೆ ಮತ್ತೆ ಸ್ವಯಂವರ ಪೂರ್ವ ಅಂತ ಬರೆದಿದ್ದಾರಲ್ಲ ಅಂದ್ರೆ ಏನು ಇದ್ರ ಅರ್ಥ ಅಂತ ಕೇಳ್ತಿದ್ದಾರೆ, ಅಂದ್ರೆ ಮೊದಲೇ ಆಗಿತ್ತಾ ಆಮೇಲೆ ಆಗುತ್ತಾ ಅಂತ। महाराज कुमार जब कहा गया महाराज कुमार ಯಾವಾಗ ಹೇಳಲಾಗುತ್ತೆ ಮಹಾರಾಜ್ ಕುಮಾರ್ ಅಂತ, तो किसका कुमार है? ಮತ್ತೆ ಅವ್ರು ಯಾರು ಕುಮಾರರಾಗಿದ್ದಾರೆ? कोई महाराजा कृष्ण से पहले ही हो चुका है। ಯಾರಾದ್ರೂ ಮಹಾರಾಜ ಕೃಷ್ಣನ್ಗಿಂತ ಮುಂಚೆನೇ ಆಗ್ಬಿಟ್ಟಿದ್ರು, तब तो महाराज कुमार कहा गया। ಅವಾಗೆ ಅವ್ರಿಗೆ ಮಹಾರಾಜ್ ಕುಮಾರ್ ಅಂತ ಹೇಳಲಾಗುತ್ತೆ ಅಲ್ವಾ। तो जो पहले महाराजा हो चुका है वो कौन सी युग का है? ಮತ್ತೆ ಯಾರು ಮೊದಲಿಂದಾನೇ ಮಹಾರಾಜ ಆಗ್ಬಿಟ್ಟಿದ್ದಾರೆ ಅವ್ರು ಯಾವ ಯುಗದವರಾಗಿದ್ದಾರೆ? हैं? वो संगम युग का है। ಅವರು ಮತ್ತೆ ಸಂಗಮ ಯುಗದವರೇ ಆಗಿದ್ದಾರೆ। उसका कुमार है कृष्ण। ಅವರು ಕುಮಾರರಾಗಿದ್ದಾರೆ ಕೃಷ್ಣ।
तो जो भी संगम युग है उस संगम युग में ಮತ್ತೇನೇ ಸಂಗಮ ಯುಗ ಇದೆ ಆ ಸಂಗಮ ಯುಗದಲ್ಲಿ सत्य का फाउंडेशन 100% पड़ता है या नहीं पड़ता है? ಸತ್ಯದ ಫೌಂಡೇಶನ್ ಏನಿದೆ ಅದು 100% ಬೀಳುತ್ತೋ ಇಲ್ವೋ? हैं? पड़ता है। इसीलिए ಬೀಳುತ್ತೆ। ऊपर जो लक्ष्मी नारायण हैं ಅದಕ್ಕೋಸ್ಕರ ಮೇಲೆ ಯಾರು ಲಕ್ಷ್ಮೀನಾರಾಯಣರಿದ್ದಾರೆ उनके लिए बोला गया है। ಅವ್ರಿಗೋಸ್ಕರ ಹೇಳಿದ್ದಾರೆ। स्वयंवर जो लिखा हुआ है स्वयंवरपुर राधा कृष्ण के लिए बोला है। ಸ್ವಯಂವರ ಪೂರ್ವ ಅಂತ ಏನು ಹೇಳಿದ್ದಾರೆ ಅದು ರಾಧಾಕೃಷ್ಣನ್ಗೋಸ್ಕರ ಹೇಳಿದ್ದಾರೆ। पूर्व का मतलब सतयुग में जब ಪೂರ್ವ ಅಂದರೆ ಯಾರೋ ಕೇಳಿದ್ರು ಅಂದರೆ ಸತ್ಯುಗದಲ್ಲಿ ಮೊದಲು ಅಂತ। उनका स्वयंवर हो जाएगा सतयुग में ಅಂದರೆ ಯಾವಾಗ ಸತ್ಯುಗದಲ್ಲಿ ರಾಧಾಕೃಷ್ಣನ ಸ್ವಯಂವರ ಆಗೋಗುತ್ತೆ तो वो राधा कृष्ण नाम नहीं रहेगा। ಅವಾಗ ಅವ್ರ ಹೆಸರು ರಾಧಾಕೃಷ್ಣ ಅಂತ ಇರೋದಿಲ್ಲ, क्या नाम हो जाएगा? ಅವಾಗ ಅವ್ರ ಹೆಸರು ಏನಾಗೋಗುತ್ತೆ? हाँ, नारायण और लक्ष्मी नाम हो जाएगा। ಲಕ್ಷ್ಮೀನಾರಾಯಣ ಅಂತ ಹೆಸರಾಗೋಗುತ್ತೆ। राधा कृष्ण जो नीचे दिखाए गए हैं ರಾಧಾಕೃಷ್ಣನ ಯಾರನ್ನ ಕೆಳಗಡೆ ತೋರಿಸಿದ್ದಾರೆ उनका नाम बदल जाएगा। ಅವ್ರ ಹೆಸರು ಬದಲಾವಣೆ ಆಗ್ಬಿಡುತ್ತೆ। वो राधा कृष्ण नहीं कहे जाएंगे, ಅವಾಗ ಅವ್ರಿಗೆ ರಾಧಾಕೃಷ್ಣ ಅಂತ ಹೇಳಲಿಕ್ಕಾಗಲ್ಲ। उनका टाइटल बदल जाएगा। माँ बाप का टाइटल उनको मिल जाएगा। ಅವಾಗ ಅವ್ರ ಟೈಟಲ್ ಬದಲಾವಣೆ ಆಗ್ಬಿಡುತ್ತೆ, ತಂದೆ ತಾಯಿಯ ಟೈಟಲ್ ಏನಿದೆ ಅದು ಮಕ್ಳಿಗೆ ಸಿಗ್ಬಿಡುತ್ತೆ। लक्ष्मी नारायण का टाइटल मिल जाएगा, लक्ष्मी नारायण का राज्य चलेगा। ಅಂದರೆ ಲಕ್ಷ್ಮೀನಾರಾಯಣನ ಟೈಟಲ್ ಸಿಗ್ಬಿಡುತ್ತೆ, ಅವ್ರದ್ದೇ ರಾಜ್ಯ ನಡೆಯುತ್ತೆ। क्योंकि राजाई ट्रांसफर हो गई। ಯಾಕೆಂದ್ರೆ ಮತ್ತೆ ಅವ್ರದ್ದು ರಾಜಾಯಿ ಟ್ರಾನ್ಸ್ಫರ್ ಆಗ್ಬಿಡುತ್ತೆ। जो लक्ष्मी नारायण की राजाई थी वो किसको मिली? ಆ ಲಕ್ಷ್ಮೀನಾರಾಯಣನ ರಾಜಾಯಿ ಏನಿತ್ತು ಅದು ಯಾರಿಗೆ ಸಿಗುತ್ತೆ? बच्चों को मिली। ಮಕ್ಕಳಿಗೆ ಸಿಗುತ್ತೆ। तो जिनको राजाई मिली उनको टाइटल भी मिले। ಮತ್ತೆ ಯಾರಿಗೆ ರಾಜಾಯಿ ಸಿಗುತ್ತೆ ಅವ್ರಿಗೆ ಟೈಟಲ್ ಸಹ ಸಿಗುತ್ತೆ। जैसे लौकिक व्यवहार में होता है, पहले बच्चा होता है, ಯಾವ ಥರ ಲೌಕಿಕ ಪರಿವಾರದಲ್ಲಿರುತ್ತೆ, ಮೊದಲು ಮಗು ಆಗಿರ್ತಾರೆ, फिर युवराज बनता है, ಆಮೇಲೆ ಮತ್ತೆ ಯುವರಾಜ್ ಆಗ್ತಾರೆ। फिर जब राजाई मिल जाती है तो युवराज रह जाता है या राजा कहा जाता है। ಮತ್ತೆ ಯಾವಾಗ ಅವ್ರಿಗೆ ರಾಜಾಯಿ ಸಿಕ್ಬಿಡುತ್ತೆ ಅವಾಗ ಅವ್ರು ಯುವರಾಜರಾಗೇ ಇರ್ತಾರ ಅಥವಾ ರಾಜ ಆಗ್ತಾರ? राजा कहा जाता है। ರಾಜ ಅಂತ ಹೇಳಲಾಗುತ್ತೆ ಅವಾಗ ಅವರಿಗೆ। कृष्ण को चित्रों में दिया हुआ है, लिखा हुआ है पुराने चित्रों में। ಕೃಷ್ಣನ್ಗೆ ಹಳೆ ಚಿತ್ರಗಳಲ್ಲಿ ಬರೆದಿದ್ದಾರೆ, ಏನಂತ ಬರೆದಿದ್ದಾರೆ? महाराज कुमार श्री कृष्ण, ಮಹಾರಾಜ್ ಕುಮಾರ್ ಶ್ರೀಕೃಷ್ಣ ಅಂತ ಬರೆದಿದ್ದಾರೆ। महाराज कुमारी श्री राधे। ಮಹಾರಾಜ್ ಕುಮಾರಿ ಶ್ರೀ ರಾಧೆ ಅಂತ ಬರೆದಿದ್ದಾರೆ। तो किसके कुमार हुए? ಮತ್ತೆ ಅವ್ರು ಯಾರು ಕುಮಾರರಾಗಿದ್ದಾರೆ? जरूर कोई महाराजा पहले ही बन चुकी है आत्मा। ಖಂಡಿತವಾಗಿ ಯಾವ್ದಾದ್ರು ಆತ್ಮ ಮೊದಲಿಂದಾನೇ ಮಹಾರಾಜ ಆಗ್ಬಿಟ್ಟಿರ್ತಾರೆ। डायरेक्ट सुप्रीम सोल बाप से योग बल के आधार पर ಅವರು ಡೈರೆಕ್ಟ್ ಸುಪ್ರೀಂ ಸೋಲ್ ತಂದೆಯಿಂದ ಯೋಗ ಬಲದ ಆಧಾರದ ಮೇಲೆ चूंकि बादशाही प्राप्त की है, ವಿಶ್ವದ ಬಾದಶಾಹಿಯನ್ನು ಪಡ್ಕೊಂಡಿದ್ದಾರೆ। तो डायरेक्ट बाप से पाने वाली कोई रचना और है। ಮತ್ತೆ ಡೈರೆಕ್ಟ್ ತಂದೆಯಿಂದ ಪಡೆಯುವಂತ ರಚನೆ ಬೇರೆ ಯಾರಾದ್ರೂ ಆಗಿರ್ತಾರೆ। और फिर उन देवताओं से प्राप्त करने वाला कृष्ण हुआ। ಮತ್ತೆ ಆ ದೇವತೆಗಳಿಂದ ಪಡೆಯುವಂತವ್ರು ಕೃಷ್ಣ ಆದ್ರು। कृष्ण को जो प्राप्ति होगी राजाई की सतयुग में, ಸತ್ಯುಗದಲ್ಲಿ ಕೃಷ್ಣನ್ಗೇನೋ ರಾಜಾಯಿಯ ಪ್ರಾಪ್ತಿ ಆಗುತ್ತೆ, वो डायरेक्ट परमपिता परमात्मा सुप्रीम सोल से नहीं होगी। ಅದು ಡೈರೆಕ್ಟ್ ಪರಂಪಿತ ಪರಮಾತ್ಮ ಯಾರಿದ್ದಾರೆ ಸುಪ್ರೀಂ ಸೋಲ್ ಅವರಿಂದ ಆಗೋದಿಲ್ಲ। डायरेक्ट जो प्राप्त करेंगे ಡೈರೆಕ್ಟ್ ಯಾರು ಪ್ರಾಪ್ತಿ ಮಾಡ್ಕೊಂತಾರೆ वो इसी जीवन में इसी शरीर से ಅವರು ಇದೇ ಜೀವನದಲ್ಲಿ ಇದೇ ಶರೀರದಿಂದ अपनी कंचन काया बनाएंगे। ತಮ್ಮ ಕಂಚನಕಾಯ ಮಾಡ್ಕೊಂತಾರೆ। इसी जन्म में इसी शरीर से कंचन काया। ಇದೇ ಜನ್ಮದಲ್ಲಿ ಇದೇ ಶರೀರದಿಂದ ಕಂಚನಕಾಯ। कंचन काया बनाने का मतलब ये है ಕಂಚನಕಾಯ ಮಾಡ್ಕೊಳೋದ್ರ ಅರ್ಥನೇ ಈ ರೀತಿ ಇದೆ। कि कुछ आत्माएं ऐसी भी निकलेंगी जो योग बल के द्वारा ಕೆಲವು ಆತ್ಮಗಳು ಈ ತರನು ಸಹ ತಯಾರಾಗ್ತಾರೆ, ಅವರು ಯೋಗ ಬಲದ ನಂತರ ಯೋಗ ಬಲದ ಮುಖಾಂತರ दुनिया के 5 तत्वों के साथ साथ अपने शरीर के 5 तत्वों को भी सतो प्रधान बना देंगे। ಪ್ರಪಂಚದ 5 ತತ್ವಗಳ ಜೊತೆಯಲ್ಲಿ ತಮ್ಮ ಶರೀರದ 5 ತತ್ವಗಳನ್ನು ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾರೆ, ಸತೋಪ್ರಧಾನ ಮಾಡ್ಕೊಂತಾರೆ। तभी विश्व परिवर्तन होगा। ಅವಾಗೇ ವಿಶ್ವ ಪರಿವರ್ತನೆ ಆಗುತ್ತೆ। आत्मा के अंदर परिवर्तन पहले होता है ಆತ್ಮನಲ್ಲಿ ಮೊದಲು ಪರಿವರ್ತನೆ ಆಗುತ್ತಾ या 5 तत्वों के अंदर परिवर्तन पहले होता है? ಅಥವಾ 5 ತತ್ವಗಳಲ್ಲಿ ಮೊದಲು ಪರಿವರ್ತನೆ ಆಗುತ್ತಾ? है? हाँ, जो आत्माओं का परिवर्तन आत्माओं का बाप परमपिता परमात्मा के द्वारा होता है। ಆತ್ಮಗಳ ಪರಿವರ್ತನೆ ಆತ್ಮಗಳ ತಂದೆ ಯಾರಿದ್ದಾರೆ ಪರಂಪಿತ ಪರಮಾತ್ಮ ಅವ್ರ ಮುಖಾಂತರ ಆಗುತ್ತೆ। परमपिता परमात्मा
ಮತ್ತೆ ಆ ಪರಂಪಿತ ಪರಮಾತ್ಮ जो आत्माओं का बाप है, ಯಾರು ಆತ್ಮಗಳ ತಂದೆ ಆಗಿದ್ದಾರೆ वो चैतन्य आत्माओं अर्थात मन बुद्धि का परिवर्तन करता है ज्ञान से। ಅವರು ಮತ್ತೆ ಚೈತನ್ಯ ಆತ್ಮಗಳ ಮನ್ಬುದ್ಧಿಯಿಂದ ಪರಿವರ್ತನೆ ಮಾಡ್ತಾರೆ ಜ್ಞಾನದಿಂದ. और इस मनुष्य सृष्टि का जो बाप है, ಮತ್ತೆ ಯಾರು ಈ ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ, जो इस मनुष्य सृष्टि पर ऑलराउंड 5 तत्वों में ಯಾರು ಈ ಮನುಷ್ಯ ಸೃಷ್ಟಿಯಲ್ಲಿ ಆಲ್ರೌಂಡ್ 5 ತತ್ವಗಳೇನೇ ಇದೆ लिप्त होकर के पार्ट बजाता है। ಅದರಲ್ಲಿ ಲಿಪ್ತರಾಗ್ಬಿಟ್ಟು ಪಾತ್ರವನ್ನು ಮಾಡ್ತಾರೆ. जब वो संपन्न स्टेज धारण करता है, ಮತ್ತೆ ಯಾವಾಗ ಅವರು ಸಂಪನ್ನ ಸ್ಟೇಜ್ ಅನ್ನ ಧಾರಣೆ ಮಾಡ್ಕೊಂತಾರೆ, तो प्रकृति के 5 तत्वों का परिवर्तन होता है। ಅವಾಗ ಪ್ರಕೃತಿಯ 5 ತತ್ವಗಳ ಪರಿವರ್ತನೆ ಆಗುತ್ತೆ. उसको कहते हैं प्रकृति पति। ಅವರಿಗೆ ಹೇಳಲಾಗುತ್ತೆ ಪ್ರಕೃತಿ ಪತಿ ಅಂತ. क्या ज्योति बिंदु शिव को प्रकृति पति नहीं कहेंगे। ಏನಂತ ಹೇಳಿದ್ರು, ಜ್ಯೋತಿರ್ಬಿಂದು ಶಿವ ಯಾರಿದ್ದಾರೆ ಅವ್ರಿಗೆ ಪ್ರಕೃತಿ ಪತಿ ಅಂತ ಹೇಳೋದಿಲ್ಲ. किसको कहेंगे? ಯಾರಿಗೆ ಹೇಳಲಾಗುತ್ತೆ? जो मनुष्य सृष्टि का पिता है, ಯಾರು ಮನುಷ್ಯ ಸೃಷ್ಟಿಯ ತಂದೆ ಆಗಿದ್ದಾರೆ वो पहले प्रकृति पति बनता है। ಅವರು ಮೊದಲು ಪ್ರಕೃತಿ ಪತಿ ಆಗ್ತಾರೆ. नंबरवार बच्चे भी बनते हैं। ಮತ್ತೆ ಅದರ ನಂತರ ನಂಬರ್ ವಾರ್ ಮಕ್ಕಳು ಸಹ ಆಗ್ತಾರೆ. प्रकृति है 5 तत्वों का संघात। ಪ್ರಕೃತಿ ಆಗಿದೆ 5 ತತ್ವಗಳ ಮಿಶ್ರಣ. उन 5 तत्वों का परिवर्तन जब तक नहीं किया है, ಮತ್ತೆ ಎಲ್ಲಿವರೆಗೂ 5 ತತ್ವಗಳ ಪರಿವರ್ತನೆಯನ್ನ ಮಾಡಿಲ್ಲ तब तक सृष्टि का परिवर्तन नहीं कहा जा सकता। ಅಲ್ಲಿವರೆಗೂ ಸೃಷ್ಟಿಯ ಪರಿವರ್ತನೆ ಅಂತ ಹೇಳಲಿಕ್ಕಾಗಲ್ಲ. तो 2036 में आत्मा का परिवर्तन होगा, ಮತ್ತೆ 2036ರಲ್ಲಿ ಆತ್ಮನ ಪರಿವರ್ತನೆ ಆಗುತ್ತಾ, प्रकृति का परिवर्तन होगा, ಪ್ರಕೃತಿಯ ಪರಿವರ್ತನೆ ಆಗುತ್ತಾ, या दोनों का परिवर्तन होगा? ಅಥವಾ ಇಬ್ರದ್ದು ಪರಿವರ್ತನೆ ಆಗುತ್ತಾ? है? दोनों का परिवर्तन 2036 में होगा। ಯಾರೋ ಹೇಳಿದ್ರು ಇಬ್ರದ್ದು ಅಂತ, ಅದಕ್ಕೆ ಬಾಬಾ ಹೇಳ್ತಿದಾರೆ, ಅಚ್ಚಾ ಇಬ್ರು ಪರಿವರ್ತನೆ 2036ರಲ್ಲಿ ಆಗ್ಬಿಡತ್ತಾ? है? आत्माओं का परिवर्तन भी 2036 में हो जाएगा। ಆತ್ಮಗಳ ಪರಿವರ್ತನೆನೂ ಸಹ 2036ರಲ್ಲಿ ಆಗ್ಬಿಡತ್ತಾ? 5 तत्वों के संघात का परिवर्तन भी 2036 में होगा, लेकिन सारी 5 तत्वಗಳ ಮಿಶ್ರಣ ಏನಿದೆ ಶರೀರ, ಇದ್ರ ಪರಿವರ್ತನೆನೂ 2036ರಲ್ಲಿ ಆಗೋಗುತ್ತೆ. सृष्टि पर एक साथ नहीं, ಆದ್ರೆ ಎಲ್ಲ ಈ ಸೃಷ್ಟಿಯಲ್ಲಿ ಒಂದೇ ಸತಿ ಆಗ್ಬಿಡಲ್ಲ, नंबरवार होगा। ನಂಬರ್ ವಾರಾಗ ಆಗುತ್ತೆ. 500 करोड़ की दुनिया जब तक है, ಈ 500 ಕೋಟಿ ಆತ್ಮಗಳ ಪ್ರಪಂಚ ಎಲ್ಲಿವರೆಗೂ ಇದೆ, तब तक जो 5 तत्वों के शरीर हैं, ಅಲ್ಲಿವರೆಗೂ ಈ 5 ತತ್ವಗಳ ಶರೀರ ಏನಿದೆ वो सात्विक नहीं बन सकते। ಅದು ಸಾತ್ವಿಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. क्या 5 तत्वों में परिवर्तन नहीं आ सकता? 5 ತತ್ವಗಳಲ್ಲಿ ಪರಿವರ್ತನೆ ಬರೋದಿಲ್ಲ. माने प्रकृति सतो प्रधान नहीं बनेगी। ಅಂದ್ರೆ ಪ್ರಕೃತಿ ಸತೋಪ್ರಧಾನ ಆಗೋದಿಲ್ಲ. प्रकृति सतो प्रधान कब बनेगी? ಮತ್ತೆ ಈ ಪ್ರಕೃತಿ ಸತೋಪ್ರಧಾನ ಯಾವಾಗ ಆಗುತ್ತೆ? जब 5 तत्वों का भी परिवर्तन करें। ಯಾವಾಗ 5 ತತ್ವಗಳ ಪರಿವರ್ತನೆಯನ್ನ ಮಾಡ್ತೀವಿ ಅವಾಗ. 5 तत्व सबसे पहले तो अपने शरीर में ही है। ಮತ್ತೆ ಈ 5 ತತ್ವಗಳು ಎಲ್ಲದಕ್ಕಿಂತ ಮುಂಚೆ ನಮ್ಮ ಶರೀರದಲ್ಲೇ ಇದೆ. अपने शरीर के ही 5 तत्वों का परिवर्तन नहीं हुआ, ನಮ್ಮ ಶರೀರದಲ್ಲಿರುವಂತ 5 ತತ್ವಗಳ ಪರಿವರ್ತನೆನೇ ಮೊದಲಾಗಿಲ್ಲ ಅಂದ್ರೆ, निरोगी काया नहीं बनी, ನಿರೋಗಿ ಕಾಯ ಆಗಿಲ್ಲ ಅಂದ್ರೆ, तो विश्व का परिवर्तन कहेंगे? ಮತ್ತೆ ಅದಕ್ಕೆ ವಿಶ್ವದ ಪರಿವರ್ತನೆ ಅಂತ ಹೇಳಲಾಗುತ್ತಾ? हाँ जी। और ಇಲ್ಲ. है? जब तक 500 करोड़ की दुनिया है, जब तक 500 करोड़ की दुनिया है, ಎಲ್ಲಿವರೆಗೂ ಈ 500 ಕೋಟಿ ಆತ್ಮಗಳ ಪ್ರಪಂಚ ಇದೆ, तो वाइब्रेशन दुनिया के कैसे रहेंगे? ಮತ್ತೆ ಅಲ್ಲಿವರೆಗೂ ಪ್ರಪಂಚದ ವೈಬ್ರೇಷನ್ ಯಾವ ತರ ಇರುತ್ತೆ? ब्राह्मणों के ऊपर भी होते आते रहे, असर पड़ते रहे। असर पड़ेगा। ಯಾರೋ ಹೇಳ್ತಿದ್ದಾರೆ ಮತ್ತೆ ಆ ವೈಬ್ರೇಷನಿನ ಪ್ರಭಾವ ಬ್ರಾಹ್ಮಣರ ಮೇಲೇನೂ ಬೀಳುತ್ತೆ ಅಂತ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಹಾ ಬೀಳುತ್ತೆ. 500 करोड़ की दुनिया है, 500 ಕೋಟಿ ಆತ್ಮಗಳ ಪ್ರಪಂಚ ಆಗಿದೆ. और जब वो वाइब्रेशन खत्म हो जाए, ಮತ್ತೆ ಯಾವಾಗ ವೈಬ್ರೇಷನ್ನೇ ಮುಗ್ದೋಗುತ್ತೆ, वाइब्रेशन का प्रभाव ही न पड़े, ಯಾವಾಗ ಆ ವೈಬ್ರೇಷನಿನ ಪ್ರಭಾವನೇ ಬೀಳೋದಿಲ್ಲ, ढेर के ढेर मनुष्य हैं, ತುಂಬಾ ಸಂಖ್ಯೆಯಲ್ಲಿ ಮನುಷ್ಯರಿದ್ದಾರೆ,
और ढेर के ढेर मरने वाले हैं ಮತ್ತು ಸಾಯುವಂಥವ್ರು ತುಂಬ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. अकाले मौत में, ಅಕಾಲೆ ಮೃತ್ಯುಯಲ್ಲಿ ಸಾಯುವಂಥವ್ರು ತುಂಬ ಇದ್ದಾರೆ. और ढेर के ढेर सूक्ष्म शरीर धारण करेंगे, भूत प्रेत बनेंगे. ಮತ್ತು ತುಂಬ ಆತ್ಮಗಳು ಸೂಕ್ಷ್ಮ ಶರೀರವನ್ನು ಧಾರಣೆ ಮಾಡ್ಕೊತಾರೆ, ಭೂತ ಪ್ರೇತಗಳಾಗ್ತಾರೆ. तो दुनिया का वायुमंडल कैसा हो जाएगा? ಮತ್ತು ಪ್ರಪಂಚದ ವಾಯುಮಂಡಲ ಯಾವ ಥರ ಆಗೋಗುತ್ತೆ? हैं? और ही जास्ती विकारी बनेगा ಮತ್ತೆ ಇನ್ನೂ ಜಾಸ್ತಿ ವಿಕಾರಿ ಆಗುತ್ತಾ या निर्विकारी बनेगा? ಅಥವಾ ನಿರ್ವಿಕಾರಿ ಆಗ್ತಾರ? तो शरीर सड़ते जाएंगे ಮತ್ತೆ ಶರೀರ ಕೊಳಿತಾ ಹೋಗುತ್ತಾ या पावन बनेंगे? ಅಥವಾ ಪಾವನ ಆಗುತ್ತಾ? सड़ते जाएंगे. ಶರೀರ ಕೊಳಿತಾನೆ ಹೋಗುತ್ತೆ. वाइब्रेशन सुधर नहीं सकते तब तक. ಅಲ್ಲಿವರೆಗೂ ವೈಬ್ರೇಷನ್ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. सुधरना तब शुरू होंगे ಸುಧಾರಣೆ ಆಗ್ಲಿಕ್ಕೆ ಅವಾಗ ಆರಂಭ ಆಗುತ್ತೆ जब ये ढेर के ढेर वाइब्रेशन बिगाड़ने वाले ಯಾವಾಗ ಈ ತುಂಬಾ ಜಾಸ್ತಿ ಜನಗಳು ಯಾರಿದ್ದಾರೆ ವೈಬ್ರೇಷನ್ ಅನ್ನ ಕೆಡಿಸುವಂತವ್ರು खत्म हो जाए. ಇವರು ಯಾವಾಗ ಪೂರ್ತಿ ನಷ್ಟ ಆಗೋಗ್ತಾರೆ. सिर्फ शुभ भावना और शुभ कामना रखने वाली आत्मा इस सृष्टि पर रहे. ಕೇವಲ ಶುಭ ಭಾವನೆ ಮತ್ತೆ ಶುಭ ಕಾಮನೆಯನ್ನ ಇಟ್ಕೊಳ್ಳುವಂತ ಆತ್ಮಗಳೇ ಈ ಸೃಷ್ಟಿಯಲ್ಲಿ ಉಳಿತಾರೆ. एक भी अशुभ कामना अशुभ भावना ಒಂದೇ ಅಶುಭ ಕಾಮನ ಆಗಿರ್ಲಿ ಅಶುಭ ಭಾವನೆನೇ ಆಗಿರ್ಲಿ पैदा करने वाला संगठन में कोई मौजूद होगा ಆ ಥರ ವೈಬ್ರೇಷನ್ ಅನ್ನ ಸಂಕಲ್ಪಗಳನ್ನ ಉತ್ಪನ್ನ ಮಾಡುವಂತವ್ರು ಯಾರಾದ್ರೂ ಒಬ್ಬರಾದ್ರೂ ಆ ಸಂಘಟನೆಯಲ್ಲಿದ್ರೆ तो संगठन टूटता रहेगा. ಮತ್ತೆ ಆ ಸಂಘಟನೆ ಬೀಳ್ತಾ ಇರುತ್ತೆ. संगठन माने किला. ಸಂಘಟನೆ ಅಂದ್ರೇನೆ ಕಿಲ್ಲೆ. ये ब्राह्मणों का किला ऐसा बन जाएगा ಈ ಬ್ರಾಹ್ಮಣರ ಕಿಲ್ಲೆ ಆ ಥರ ಆಗೋಗುತ್ತೆ जिसमें कोई भी विकारी पांव भी न रख सके. ಅದರಲ್ಲಿ ಯಾವುದೇ ವಿಕಾರಿಗಳು ಕಾಲು ಸಹ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ये शरीर सड़ते जाएंगे अंत तक. ಈ ಶರೀರ ಅಂತ್ಯದವರೆಗೂ ಕೊಳಿತಾ ಹೋಗುತ್ತೆ. जब तक प्रकृति को पावन नहीं बनाया है ಎಲ್ಲಿವರೆಗೂ ಪ್ರಕೃತಿಯನ್ನ ಪಾವನ ಮಾಡಿಲ್ಲ तो प्रकृति जड़त्वमयी होने के कारण ಮತ್ತೆ ಆ ಪ್ರಕೃತಿ ಜಡತ್ವ ಆಗಿರೋ ಕಾರಣದಿಂದ इस दुनिया में जहाँ संगठन में ಮತ್ತೆ ಈ ಪ್ರಪಂಚದಲ್ಲಿ ಎಲ್ಲಿ ಸಂಘಟನೆಯಲ್ಲಿ पवित्र वाइब्रेशन होंगी ಪವಿತ್ರ ವೈಬ್ರೇಷನ್ ಇರುತ್ತೆ वहाँ प्रकृति सहयोगी बनेगी ಅಲ್ಲಿ ಪ್ರಕೃತಿ ಸಹಯೋಗಿ ಆಗುತ್ತಾ कि सारी दुनिया में सहयोगी बनेगी. ಅಥವಾ ಇಡೀ ಪ್ರಪಂಚದಲ್ಲೇ ಸಹಯೋಗಿ ಆಗ್ತಾರಾ? है? पहले कहाँ पवित्र बनेगी? ಮೊದಲು ಎಲ್ಲಿ ಪವಿತ್ರರಾಗ್ತಾರೆ? जहाँ पवित्र संगठन होगा वहाँ वाइब्रेशन के आधार पर ಎಲ್ಲಿ ಪವಿತ್ರ ಸಂಘಟನೆ ಇರುತ್ತೆ ಅಲ್ಲಿ ವೈಬ್ರೇಷನ್ನಿನ ಆಧಾರದ ಮೇಲೆ 5 तत्व भी पावन बनेंगे. 5 ತತ್ವಗಳು ಸಹ ಪಾವನ ಆಗುತ್ತೆ. पहले आत्माएं पावन बनेंगी ಮೊದಲು ಆತ್ಮಗಳು ಪಾವನರಾಗ್ತಾರಾ या प्रकृति के 5 तत्व पावन बनेंगे? ಅಥವಾ ಪ್ರಕೃತಿಯ 5 ತತ್ವಗಳು ಮೊದಲು ಪಾವನ ಆಗ್ತಾರಾ? आत्मा पावन बनेगी ಆತ್ಮ ಪಾವನ ಆಗುತ್ತೆ और आत्माओं के संगठित प्रयास से ಮತ್ತೆ ಆತ್ಮಗಳ ಸಂಘಟಿತ ಪ್ರಯತ್ನದಿಂದ पृथ्वी के जो 5 तत्व हैं ಪೃಥ್ವಿಯಲ್ಲಿನ 5 ತತ್ವಗಳಿದೆ वो भी दुनिया के थोड़े हिस्से में पावन बनेंगे. ಅವರು ಸಹ ಪ್ರಪಂಚದಲ್ಲಿ ಸ್ವಲ್ಪ ಭಾಗದಲ್ಲಿ ಪಾವನರಾಗ್ತಾರಾ कि सारी दुनिया में पावन बन जाएंगे? ಅಥವಾ ಇಡೀ ಪ್ರಪಂಚದಲ್ಲಿ ಪಾವನರಾಗ್ತಾರಾ? थोड़े हिस्से में पावन बनेंगे. ಸ್ವಲ್ಪ ಭಾಗದಲ್ಲೇ ಪಾವನರಾಗ್ತಾರೆ. बाकी सारी दुनिया ಮಿಕ್ಕಿದ ಇಡೀ ಪ್ರಪಂಚ ಏನಿದೆ बाकी सारी दुनिया में प्रकृति का तांडव नृत्य होता रहेगा. ಬಾಕಿ ಇಡೀ ಪ್ರಪಂಚದಲ್ಲಿ ಪ್ರಕೃತಿಯ ತಾಂಡವ ನೃತ್ಯ ನಡೀತಾ ಇರುತ್ತೆ. तो उसे प्रकृति तमो प्रधान कहेंगे या सतो प्रधान कहेंगे? ಮತ್ತೆ ಅದಕ್ಕೆ ಪ್ರಕೃತಿ ಸತೋಪ್ರಧಾನ ಅಂತ ಹೇಳಲಾಗುತ್ತಾ ಅಥವಾ ಪ್ರಕೃತಿ ತಮೋಪ್ರಧಾನ ಅಂತ ಹೇಳಲಾಗುತ್ತಾ? तमो प्रधान प्रकृति कहेंगे. ತಮೋಪ್ರಧಾನ ಪ್ರಕೃತಿ ಅಂತಾನೆ ಹೇಳಲಾಗುತ್ತೆ. दुनिया का बड़े से बड़ा विनाश होता है ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ವಿನಾಶ ಆಗುತ್ತೆ
जब प्रकृति अति तामसी रूप धारण कर लेती है, ಯಾವಾಗ ಪ್ರಕೃತಿ ತುಂಬ ಜಾಸ್ತಿ ತಾಮಸಿ ರೂಪವನ್ನು ಧಾರಣೆ ಮಾಡ್ಕೊಂಡ್ಬಿಡುತ್ತೆ, बड़े बड़े भूकंप आवेंगे, ದೊಡ್ಡ ದೊಡ್ಡ ಭೂಕಂಪಗಳು ಬರುತ್ತೆ. और इस दुनिया के बड़े बड़े शहरों की, ಮತ್ತೆ ಈ ಪ್ರಪಂಚದಲ್ಲಿ ಯಾವುದೇ ದೊಡ್ಡ ದೊಡ್ಡ ಪಟ್ಟಣಗಳಿದೆ, जो बहुमंजिला इमारतें बन रही हैं, वो सब ಏನೇ ದೊಡ್ಡ ದೊಡ್ಡ ಅನೇಕ ಅಂತಸ್ತಿನ ಮನೆಗಳು ತಯಾರಾಗ್ತಾ ಇದೆ, ಅದೆಲ್ಲ ಏನಾಗುತ್ತೆ, ताश के पत्तों की तरह धराशायी हो जाएंगे. ಸ್ಪಿರಿಟಿನ ಎಲೆಗಳ ಥರ ಎಲ್ಲ ಬಿದ್ದು ನಷ್ಟ ಆಗೋಗುತ್ತೆ. और दुनिया की बड़े से बड़ी आबादी कहाँ रहती है? ಮತ್ತೆ ಪ್ರಪಂಚದ ಹೆಚ್ಚಿಗಿಂತ ಹೆಚ್ಚು ಜನಸಂಖ್ಯೆ ಎಲ್ಲಿರುತ್ತೆ, है बहुमंजिला इमारतों में रही पड़ी है. ಅನೇಕ ಅಂತಸ್ತಿನ ಮನೆಗಳಲ್ಲೇ ಇರ್ತಾ ಇದ್ದಾರೆ. और ये बहुमंजिला इमारतें दिन प्रतिदिन बढ़ती जाती है, ಮತ್ತೆ ಈ ಅನೇಕ ಅಂತಸ್ತಿನ ಮನೆಗಳು ದಿನ ಪ್ರತಿದಿನ ಹೆಚ್ಚಾಗ್ತಾ ಇದೆನಾ या कम होती जाती है? ಅಥವಾ ಕಡಿಮೆ ಆಗ್ತಾ ಇದೆನಾ? बढ़ती जा रही है. ಇನ್ನೂ ಹೆಚ್ಚಾಗ್ತಾನೆ ಇದೆ. प्रकृति का आखिरी भयंकर तमाशा होगा, ಪ್ರಕೃತಿಯ ಕೊನೆ ಭಯಂಕರವಾಗಿರುವಂತ ತಮಾಷೆ ನಡೆಯುತ್ತೆ. तो सब धराशायी हो जाएंगे. ಅವಾಗ ಅದರಲ್ಲಿ ಎಲ್ಲರೂ ನಷ್ಟ ಆಗೋಗ್ತಾರೆ. तो प्रकृति के लिए भी क्या कहते हैं? ಮತ್ತೆ ಪ್ರಕೃತಿಗೋಸ್ಕರನು ಸಹ ಏನಂತ ಹೇಳ್ತಾರೆ, तमो प्रधान बनती जाती है ತಮೋಪ್ರಧಾನ ಆಗ್ತಾ ಹೋಗುತ್ತಾ या सतो प्रधान बनती जाती है? ಅಥವಾ ಸತೋಪ್ರಧಾನ ಆಗ್ತಾ ಹೋಗುತ್ತಾ? है तमो प्रधान बनती जाती है. ತಮೋಪ್ರಧಾನ ಆಗ್ತಾ ಹೋಗುತ್ತೆ. तो आत्मा को ही पहले पवित्र बनना है. ಮತ್ತೆ ಆತ್ಮನಿಗೆ ಮೊದಲು ಪವಿತ್ರ ಆಗಬೇಕಾಗಿದೆ. जब आत्मा पवित्र बन जाएगी, ಯಾವಾಗ ಆತ್ಮ ಪವಿತ್ರ ಆಗೋಗುತ್ತೆ, तो कहाँ पहुँचेगी? ಮತ್ತೆ ಆತ್ಮ ಎಲ್ಲಿ ತಲುಪುತ್ತೆ? अरे पवित्र आत्मा ಮತ್ತೆ ಪವಿತ್ರ ಆತ್ಮ पवित्र दुनिया में रहेगी ಕೇಳ್ತಾ ಇದಾರೆ ಬಾಬಾ, ಪವಿತ್ರ ಆತ್ಮ ಪವಿತ್ರ ಪ್ರಪಂಚದಲ್ಲಿ ಇರುತ್ತಾ या अपवित्र दुनिया में रहेगी? ಅಥವಾ ಅಪವಿತ್ರ ಪ್ರಪಂಚದಲ್ಲಿ ಇರುತ್ತಾ? तो कहाँ पहुँच जाएगी? ಮತ್ತೆ ಎಲ್ಲಿ ತಲುಪಿಬಿಡುತ್ತೆ? पवित्र धाम में पहुँच जाएगी, सत्य धाम में. ಪವಿತ್ರ ಧಾಮದಲ್ಲಿ ತಲುಪಿಬಿಡುತ್ತೆ, ಸತ್ಯಧಾಮದಲ್ಲಿ ತಲುಪಿಬಿಡುತ್ತೆ. आत्मा पतित है तो शरीर भी पतित है. ಆತ್ಮ ಪತಿತ ಆಗಿದೆ, ಅದಕ್ಕೆ ಮತ್ತೆ ಶರೀರನೂ ಪತಿತ ಆಗಿದೆ. ये जो 5 मिट्टी का पुतला है, ಇದೇನೋ 5 ಮಣ್ಣಿನ ಗೊಂಬೆ ಆಗಿದೆ. 5 तत्वों का, परंतु आत्मा तो अविनाशी है ना. ಮತ್ತೆ ಇದು 5 ತತ್ವಗಳ ಗೊಂಬೆ ಆಗಿದೆ, ಆದ್ರೆ ಆತ್ಮ ಅಂತೂ ಅವಿನಾಶಿ ಆಗಿದೆ ಅಲ್ವಾ? प्रकृति के 5 तत्व ಪ್ರಕೃತಿಯ 5 ತತ್ವಗಳು परिवर्तित हो जाते हैं, ಪರಿವರ್ತಿತ ಆಗೋಗ್ತಾರ, विनाश को पाते हैं. ವಿನಾಶವನ್ನ ಪಡಿತಾರ. तो विनाश के पाए हुए तत्व ಮತ್ತೆ ಆ ವಿನಾಶವನ್ನ ಪಡೆದಿರುವಂತ ತತ್ವಗಳು उनको अविनाशी कहेंगे या विनाशी कहेंगे? ಅವರಿಗೆ ಮತ್ತೆ ಅವಿನಾಶಿ ಅಂತ ಹೇಳಲಾಗುತ್ತಾ ಅಥವಾ ವಿನಾಶಿ ಅಂತ ಹೇಳಲಾಗುತ್ತಾ? इनका तो रूप बदलता जाता है. ಇದರದಂತೂ ರೂಪ ಪರಿವರ್ತನೆ ಆಗ್ತಾ ಹೋಗುತ್ತೆ. और आत्मा का ಮತ್ತೆ ಆತ್ಮಂದು आत्मा का रूप बदलता है, ಆತ್ಮನ ರೂಪ ಪರಿವರ್ತನೆ ಆಗುತ್ತಾ? आत्मा का रूप नहीं बदलता. ಆತ್ಮನ ರೂಪ ಬದಲಾವಣೆ ಆಗೋದಿಲ್ಲ. काया 2 प्रकार की होती है. ಈ ಕಾಯ ಅಂದ್ರೆ ಶರೀರ ಏನಿದೆ, ಇದು ಸಹ 2 ಪ್ರಕಾರದ್ದಿರುತ್ತೆ. एक सूक्ष्म शरीर, ಒಂದು ಸೂಕ್ಷ್ಮ ಶರೀರ ಆಗಿರುತ್ತೆ, सूक्ष्म काया, ಒಂದು ಸೂಕ್ಷ್ಮ ಕಾಯ ಆಗಿರುತ್ತೆ, एक स्थूल शरीर. ಮತ್ತೆ ಇನ್ನೊಂದು ಸ್ಥೂಲ ಶರೀರ ಆಗಿದೆ.
पहले कौन सी काया काया कंचन बनेगी? ಮೊದಲು ಯಾವ ಶರೀರ ಕಂಚನ ಆಗುತ್ತೆ? सूक्ष्म शरीर की जो काया है वो अंदर- फरिश्ता बनेगी। ಈ ಸೂಕ್ಷ್ಮ ಶರೀರದ ಕಾಯ ಏನಿದೆ ಶರೀರ ಅದು ಮೊದಲು ಕಂಚನ ಆಗುತ್ತೆ, ಅಂದರೆ ಪವಿತ್ರ ಆಗುತ್ತೆ ಮೊದಲು. क्या? हाँ, जब फरिश्ता बनेंगे ಅಂದರೆ ಫರಿಸ್ತಾ ಥರ ಆಗ್ತಾರೆ. ಯಾವಾಗ ಸೂಕ್ಷ್ಮ ಶರೀರದಿಂದ ಅವರು ಫರಿಸ್ತೆ ಥರ ಆಗ್ತಾರೆ तब फर्श की दुनिया वालों से हमारा कोई रिश्ता नहीं रहेगा। ಅವಾಗ ಈ ಭೂಮಿ ಮೇಲೆ ಇರುವಂಥವ್ರು ಮನುಷ್ಯರು ಯಾರೇ ಇದ್ದಾರೆ ಅವ್ರ ಜೊತೆ ನಮ್ದೇನು ಸಂಬಂಧನೇ ಇರೋದಿಲ್ಲ. तो हमारे वाइब्रेशन जो है फरिश्तों के, ಅವಾಗ ನಮ್ಮದು ಫರಿಸ್ತೆಯರು ಯಾರೇ ಇರ್ತಾರೆ ಅವರ ವೈಬ್ರೇಷನ್ ಏನಿದೆ न वो वाइब्रेशन फरिश्तों के नई दुनिया का संगठन बनावेंगे। ಮತ್ತು ಆ ಫರಿಸ್ತೆಯರ ವೈಬ್ರೇಷನ್ ಏನಿದೆ ಅದು ಹೊಸ ಪ್ರಪಂಚದ ಸಂಘಟನೆಯನ್ನು ತಯಾರು ಮಾಡುತ್ತೆ. उसे कहेंगे फरिश्ताई संगठन। ಅದಕ್ಕೆ ಹೇಳಲಾಗುತ್ತೆ ಫರಿಸ್ತಾಯಿ ಸಂಘಟನೆ ಅಂತ. क्या? स्वर्णिम संगम युग। ಏನಂತ ಹೇಳ್ತಾರೆ? ಸ್ವರ್ಣಿಮ ಸಂಗಮ ಯುಗ ಅಂತ ಹೇಳ್ತಾರೆ. स्थूल दुनिया स्वर्ग बनेगी ಈ ಸ್ಥೂಲ ಪ್ರಪಂಚ ಸ್ವರ್ಗ ಆಗುತ್ತಾ या सूक्ष्म दुनिया स्वर्ग बनेगी? ಅಥವಾ ಸೂಕ್ಷ್ಮ ಪ್ರಪಂಚ ಏನಿದೆ ಅದು ಸ್ವರ್ಗ ಆಗುತ್ತಾ? सूक्ष्म दुनिया स्वर्ग बनेगी। ಈ ಸೂಕ್ಷ್ಮ ಪ್ರಪಂಚನೇ ಸ್ವರ್ಗ ಆಗುತ್ತೆ. ऐसे नहीं कि 5 तत्वों की स्थूल दुनिया पहले स्वर्ग बन जाएगी। ಆ ಥರ ಅಲ್ಲ, 5 ತತ್ವಗಳ ಸ್ಥೂಲ ಪ್ರಪಂಚ ಏನಿದೆ ಇದು ಮೊದಲು ಸ್ವರ್ಗ ಆಗೋಗುತ್ತೆ. तो बाबा जब अंतिम विनाश होगा तब अंतिम विनाश होगा ಯಾವಾಗ ಅಂತಿಮ ವಿನಾಶ ಆಗುತ್ತೆ तो अंतिम विनाश में 500-700 करोड़ मनुष्यों की दुनिया जो स्थूल दुनिया है वो खत्म होगी या रह जाएगी? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವಾಗ ಅಂತಿಮ ವಿನಾಶ ಆಗುತ್ತೆ ಆವಾಗ ಈ 500-700 ಕೋಟಿ ಆತ್ಮಗಳ ಪ್ರಪಂಚ ಏನಿದೆ ಸ್ಥೂಲ ಪ್ರಪಂಚ ಇದು ವಿನಾಶ ಆಗುತ್ತೋ ಉಳ್ಕೊಂಡ್ಬಿಡುತ್ತಾ? तो हुजूम तो खत्म हो गए। ಮತ್ತೆ ಎಲ್ಲ ಗುಂಪಂತೂ ಅದರಲ್ಲೇ ನಷ್ಟ ಆಗೋಗ್ಬಿಡುತ್ತೆ. जो भिखारी है, ಯಾರು ವಿಕಾರಿ ಆಗಿದ್ದಾರೆ, नीच आत्माएं हैं, ಯಾರು ನೀಚ ಆತ್ಮಗಳಾಗಿದ್ದಾರೆ, दुष्ट कर्म करने वाले हैं, असुर हैं, ದುಷ್ಟ ಕರ್ಮ ಮಾಡುವಂಥವ್ರಾಗಿದ್ದಾರೆ, ಅಸುರರಾಗಿದ್ದಾರೆ, जिनकी संख्या बहुत ज्यादा है, ಯಾರ ಸಂಖ್ಯೆ ತುಂಬ ಜಾಸ್ತಿ ಇದೆ वो सब खलास होंगे। ಅವರೆಲ್ಲರೂ ನಷ್ಟ ಆಗ್ಬಿಡ್ತಾರ. तभी तो दुनिया का वाइब्रेशन सुधरेगा ಅವಾಗೆ ಪ್ರಪಂಚದ ವೈಬ್ರೇಷನ್ ಸುಧಾರಣೆ ಆಗುತ್ತೆ ಅಲ್ವಾ? कि पहले सुधर जाएगा। ಅಥವಾ ಮೊದಲೇ ಸುಧಾರಣೆ ಆಗೋಗುತ್ತಾ? अभी हम मुट्ठ भर हैं, ಇವಾಗಂತೂ ನಾವು ಒಂದು ಇಡೀ ಅಷ್ಟಿದ್ದೀವಿ. हम सुधार रहे हैं ನಾವು ಸುಧಾರಣೆ ಮಾಡ್ತಾ ಇದ್ದೀವಾ कि हम भी उन्हीं में मिक्स हो जाते हैं, ಅಥವಾ ನಾವು ಅವರಲ್ಲೇ ಮಿಕ್ಸ್ ಆಗ್ತಾ ಇದ್ದೀವಾ? कि हमारा भी वाइब्रेशन बदल जाता है, ಅಂದರೆ ನಮ್ಮದೇ ವೈಬ್ರೇಷನ್ ಬದಲಾವಣೆ ಆಗೋಗ್ತಾ ಇದೆ, हैं? हमारा भी बदल जाता है। क्यों ನಮ್ಮದೇ ಬದಲಾವಣೆ ಆಗೋಗುತ್ತೆ. ಯಾಕೆ ಬದಲಾವಣೆ ಆಗುತ್ತೆ? बदल जाता है? क्योंकि उनका हुजूम बहुत है। ಯಾಕೆಂದರೆ ಅವ್ರ ಗುಂಪು ಅವ್ರ ಸಂಖ್ಯೆ ತುಂಬ ಹೆಚ್ಚಾಗಿದೆ. हमने अपना प्योर संगठन बनाया ही नहीं, ಮತ್ತು ನಾವು ನಮ್ಮ ಪವಿತ್ರ ಸಂಘಟನೆಯನ್ನು ತಯಾರಿ ಮಾಡ್ಕೊಂಡಿಲ್ಲ, ಅದಕ್ಕೆ ಅವ್ರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. बना नहीं पाए, तो इसलिए उनका संघ का रंग हमारे ऊपर पड़ जाता है ಅದಕ್ಕೋಸ್ಕರ ಅವ್ರ ಸಂಘದ ರಂಗ್ ಏನಿದೆ ಅದು ನಮ್ಮ ಮೇಲೆ ಬಿದ್ದುಬಿಡುತ್ತೆ, और पड़ता रहे। ಮುಂದೆನೂ ಬೀಳ್ತಾ ಇರುತ್ತೆ. ये 5 तत्वों की दुनिया सतो प्रधान नहीं बन सकती। ಅದಕ್ಕೋಸ್ಕರ ಈ 5 ತತ್ವಗಳ ಪ್ರಪಂಚ ಏನಿದೆ ಇದು ಸತೋಪ್ರಧಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. कब तक? ಎಲ್ಲಿವರೆಗೂ ಆಗ್ಲಿಕ್ಕೆ ಆಗಲ್ಲ? जब तक 500-700 करोड़ मनुष्यों की दुनिया जो राक्षसी दुनिया है, ಎಲ್ಲಿವರೆಗೂ 500-700 ಕೋಟಿ ಆತ್ಮಗಳ ಪ್ರಪಂಚ ಏನಿದೆ ಈ ರಾಕ್ಷಸಿ ಪ್ರಪಂಚ, जिसका दुनिया में प्रभाव ज्यादा है, ಪ್ರಪಂಚದಲ್ಲಿ ಅವ್ರ ಪ್ರಭಾವ ತುಂಬ ಜಾಸ್ತಿ ಇದೆ, वो खत्म न हो। ಅದು ಎಲ್ಲಿವರೆಗೂ ನಷ್ಟ ಆಗಲ್ವೋ ಅಲ್ಲಿವರೆಗೂ. जब वो खत्म हो जाएगी तो हम जो मुट्ठ भर होंगे, ಮತ್ತು ಯಾವಾಗ ಅದು ನಷ್ಟ ಆಗೋಗುತ್ತೆ ಆವಾಗ ನಾವ್ಯಾರು ಒಂದು ಇಡಿಯಷ್ಟು ಆತ್ಮಗಳಿದ್ದೀವಿ, क्या हमारा प्रभाव 5 तत्वों के ऊपर पड़ेगा ಆವಾಗ ನಮ್ಮ ಪ್ರಭಾವ ಈ 5 ತತ್ವಗಳ ಮೇಲೆ ಬೀಳುತ್ತೆ. और 5 तत्व सतो प्रधान बनेंगे। ಮತ್ತು ಈ 5 ತತ್ವಗಳು ಸತೋಪ್ರಧಾನ ಆಗೋಗುತ್ತೆ. ये दुनिया की बादशाही तो खत्म हो गई, ಮತ್ತು ಈ अब ಪ್ರಪಂಚದ ಬಾದಶಾಹಿ ಅಂತೂ ಮುಗಿದೋಗ್ಬಿಟ್ಟಿದೆ. हमें तो नई दुनिया की बादशाही मिलने वाली है। ಇವಾಗ ನಮಗಂತೂ ಹೊಸ ಪ್ರಪಂಚದ ಬಾದಶಾಹಿ ಸಿಗಬೇಕಾಗಿದೆ. वहाँ तो हमारा कपड़ा कैसा होगा, ಅಲ್ಲಂತೂ ನಮ್ಮ ಬಟ್ಟೆ ಯಾವ ಥರ ಇರುತ್ತೆ? है एकदम कंचन काया होगा। ಪೂರ್ತಿ ಕಂಚನಕಾಯ ಆಗಿರುವಂಥದ್ದು ಇರುತ್ತೆ. कंचन माने सोने जैसा हमारा शरीर रूपी वस्त्र होगा। ಕಂಚನ್ ಅಂದರೆ ಚಿನ್ನದ ಥರ, ಅಂದರೆ ನಮ್ಮ ಶರೀರ ರೂಪಿ ಬಟ್ಟೆ ಏನಿದೆ ಅದು ಚಿನ್ನದ ಥರ ಇರುತ್ತೆ. एकदम नया नकोर
चमकीला शरीर होगा, ತುಂಬ ಹೊಸದಾಗಿ, ತುಂಬ ಸುಂದರವಾಗಿ, ತುಂಬ ಹೊಳಿತಾ ಇರುವಂಥ ಶರೀರ ಇರುತ್ತೆ. रूहानियत टपक रही होगी कि नहीं? ಅದರಿಂದ ರೂಹಾನಿಯತ್ ಕಾಣಿಸ್ತಾ ಇರುತ್ತೋ ಇಲ್ವೋ? ಆತ್ಮೀಯತೆ, हाँ रूहानी ಆತ್ಮೀಯತೆ ಕಾಣಿಸ್ತಾ ಇರುತ್ತೆ ಅದರಲ್ಲಿ. शास्त्रों में कहा हिरण्य गर्भ है, ಅದಕ್ಕೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಹಿರಣ್ಯ ಗರ್ಭ ಅಂತ. सोने का गर्भ, ಅಂದ್ರೆ ಚಿನ್ನದ ಗರ್ಭ ಆಗಿರುತ್ತೆ. सोने जैसी कंचन काया हो जाती, ಅಲ್ಲಿ ಚಿನ್ನದ ತರ ಕಂಚನಕಾಯ ಆಗ್ಬಿಡುತ್ತೆ. जिस कंचन काया में ಆ ಕಂಚನಕಾಯನಲ್ಲಿ एक अंश मात्र भी दूसरा मेटल नहीं, ಒಂದು ಅಂಶದ ಮಾತ್ರನೂ ಸಹ ಬೇರೆ ಮೆಟಲ್ ಇರೋದಿಲ್ಲ. बर्फ के अंदर जे जिनका एज 85, किसी का एज 15, तो एक समान कैसे होगा? ಯಾರೋ ಹೇಳ್ತಿದ್ದಾರೆ, ಯಾರಾದರೂ ಮಂಜುಗಡ್ಡೆಯಲ್ಲಿ ಇರ್ತಾರೆ, ಅವಾಗ ಕೆಲವ್ರದ್ದು ಕಡಿಮೆ 15 ವರ್ಷ ಇರುತ್ತೆ, ಕೆಲವ್ರು 85 ವರ್ಷ ಇರ್ತಾರೆ, ಈ ಥರ ಎಲ್ಲ ಇರ್ತಾರೆ. कैसे होगा मना? ಮತ್ತೆ ಅವ್ರದ್ದು ಯಾವ ಥರ ಆಗುತ್ತೆ ಅಂದರು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವ ಥರ ಅಂದರೆ कंचन काया के लिए क्या ये जरूरी है कि ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಕಂಚನಕಾಯ ಆಗ್ಲಿಕ್ಕೆ ಈ ಥರ ಏನು ಅವಶ್ಯಕತೆ ಇದೆನಾ? एज से कनेक्शन है उसका, ಅಂದರೆ ಒಬ್ಬರ ಜೊತೆನೇ ಅವ್ರ ಕನೆಕ್ಷನ್ ಇರುತ್ತೆ ಅಂತನಾ? याद से कनेक्शन है, ಅವ್ರ ಕನೆಕ್ಷನ್ ನೆನಪಿನಿಂದ ಇರುತ್ತೆ. याद और पुरुषार्थ से कनेक्शन, आत्मिक स्थिति से कनेक्शन, ನೆನಪು ಮತ್ತು ಪುರುಷಾರ್ಥದಿಂದ ಕನೆಕ್ಷನ್ ಇದೆ, ಆತ್ಮಿಕ ಸ್ಥಿತಿಯಿಂದ ಕನೆಕ್ಷನ್ ಇದೆ. चाहे बूढ़ा हो ಭಲೆ ಅವ್ರ ಮುದುಕರೇ ಆಗಿರ್ಲಿ और चाहे उम्र का बच्चा हो, ಅಥವಾ ಅವ್ರ ವಯಸ್ಸಿನಲ್ಲಿ ಮಗುನೇ ಆಗಿರ್ಲಿ, उसकी आत्मिक स्थिति पक्की है ಒಂದ್ ವೇಳೆ ಅವ್ರ ಆತ್ಮಿಕ ಸ್ಥಿತಿ ಪಕ್ಕ ಆಗಿದ್ರೆ तो उसी कंचन काया बनेगी. ಮತ್ತೆ ಅವ್ರ ಕಂಚನಕಾಯ ಆಗೋಗುತ್ತೆ. शिव बाबा सर्जन है, ಶಿವಬಾಬಾ ಸರ್ಜನ್ ಆಗಿದ್ದಾರೆ. वो दुनियावी मनुष्य सर्जनों की तरह नहीं है, ಅವರು ಪ್ರಪಂಚದ ಮನುಷ್ಯರು ಯಾರಿರ್ತಾರೆ ಸರ್ಜನ್ ಅವ್ರ ತರ ಇರೋದಿಲ್ಲ. कि एक बार सर्जरी कर दे फिर दोबारा सर्जरी की जरूरत पड़ती है, ಅಂದ್ರೆ ಒಂದು ಸತಿ ಸರ್ಜರಿ ಮಾಡ್ಬಿಡ್ತಾರೆ, ಮತ್ತೆ ಇನ್ನೊಂದ್ಸತಿ ಸರ್ಜರಿ ಅವಶ್ಯಕತೆ ಇರುತ್ತೆ, ಆ ಥರ ಅಲ್ಲ. नहीं एक बार सर्जरी हो जाएगी तो 2500 वर्ष तक चलती रहेगी. ಆ ಥರ ಅಲ್ಲ, ಒಂದು ಸತಿ ಸರ್ಜರಿ ಆಗ್ಬಿಟ್ರೆ 2500 ವರ್ಷದವರೆಗೂ ನಡೀತಾ ಇರುತ್ತೆ ಅದು. स्वेच्छा से शरीर छोड़ते रहेंगे, नया ग्रहण करते रहेंगे. ಸ್ವೇಚ್ಛೆಯಿಂದ ಶರೀರವನ್ನ ಬಿಡ್ತಾ ಇರ್ತಾರೆ, ಹೊಸ ಶರೀರವನ್ನ ಗ್ರಹಣ ಮಾಡ್ಕೊತಾ ಇರ್ತಾರೆ. इसलिए मुरली में आया है, ಅದಕ್ಕೋಸ್ಕರ ಮುರಳಿಯಲ್ಲಿ ಬಂದಿದೆ, मैं तुम्हारी आत्मा और शरीर रूपी नैया दोनों का खिवैया एक बाप हूँ. ಅದಕ್ಕೆ ಮುರಳಿಯಲ್ಲಿ ಬಂದಿದೆ. ಏನಂತ ಬಂದಿದೆ? ನಾನು ನಿಮ್ಮ ಆತ್ಮರೂಪಿ ಆತ್ಮ ಮತ್ತು ಶರೀರ ಎರಡಕ್ಕೂ ಪಾರ್ ಮಾಡುವಂಥವನು, ದಾಟಿಸುವಂಥ ಕಿವಯ್ಯ ಆಗಿದ್ದೀನಿ ಅಂತ. दोनों को पार ले जाने वाला है. ಅಂದರೆ ಇಬ್ಬರನ್ನು ಪಾರ್ ಕರ್ಕೊಂಡು ಹೋಗುವಂಥವ್ರಾಗಿದ್ದಾರೆ, ನಾವಿಕರಾಗಿದ್ದಾರೆ. आत्मा को भी पार ले जाएगा, ಅವರು ಆತ್ಮನ್ನು ಪಾರ್ ಮಾಡಿ ಕರ್ಕೊಂಡು ಹೋಗ್ತಾರೆ. ये जो तामसी शरीर है ಮತ್ತೆ ಇದೇನು ತಮೋಪ್ರಧಾನ ಶರೀರ ಆಗಿದೆ, इसको योग बल से ಇದಕ್ಕೆ ಯೋಗ ಬಲದಿಂದ कंचन काया बनाकर पार ले जाएगा. ಕಂಚನಕಾಯ ಮಾಡಿಬಿಟ್ಟು ಪಾರ್ ಕರ್ಕೊಂಡು ಹೋಗ್ತಾರೆ. जो बाप ने मुरली में बोली है ಯಾವ ಮಾತನ್ನ ತಂದೆ ಮುರಳಿಯಲ್ಲಿ ಹೇಳಿದ್ದಾರೆ? कि मैं तुम बच्चों का खिवैया हूँ, ನಾನು ನಿಮ್ಮ ಮಕ್ಕಳಿಗೆ ಕಿವಯ್ಯ ಆಗಿದ್ದೀನಿ. तुम्हारी शरीर रूपी नैया ನಿಮ್ಮ ಶರೀರೂಪಿ ದೋಣಿ और आत्मा दोनों को पार ले जाने वाला एक ही खिवैया है. ನಿಮ್ಮ ಶರೀರೂಪಿ ದೋಣಿ ಮತ್ತು ನಿಮ್ಮ ಆತ್ಮ ಎರಡನ್ನೂ ದಾಟಿಸಿ ಆ ದಡಕ್ಕೆ ಕರ್ಕೊಂಡು ಹೋಗುವಂಥ ಒಬ್ಬರೇ ನಾವಿಕ ಆಗಿದ್ದಾರೆ ಶಿವಬಾಬಾ. आत्मा को भी पार ले जाएगा ಅವರು ನಮ್ಮ ಆತ್ಮನ್ನು ಪಾರ್ ಕರ್ಕೊಂಡು ಹೋಗ್ತಾರೆ, और शरीर को भी पार ले जाएगा. ಮತ್ತು ಶರೀರವನ್ನು ಪಾರ್ ಮಾಡಿ ಕರ್ಕೊಂಡು ಹೋಗ್ತಾರೆ. निरोगी कंचन काया बनाकर देता हूँ. ನಿರೋಗಿ ಕಂಚನಕಾಯ ಮಾಡಿಬಿಟ್ಟು ಕೊಡ್ತಾರೆ. मैं पक्का पक्का धोबी हूँ. ನಾನು ಪಕ್ಕ ಅಗಸ ಆಗಿದ್ದೀನಿ. वो धोबी कैसा? ಆ ಅಗಸ ಯಾವ ಥರ? जो कपड़ा फाड़ के रख दे ಯಾರು ಬಟ್ಟೆಯನ್ನು ಹರಿದು ಇಟ್ಬಿಡ್ತಾರೆ, और कहीं अगले जन्म में ले ले. ಮತ್ತೆ ಹೇಳ್ತಾರೆ ಮುಂದಿನ ಜನ್ಮದಲ್ಲಿ ತಗೊಂಬಿಡಿ ಅಂತ ಹೇಳ್ತಾರೆ. मैं तो अविनाशी सर्जन हूँ. ನಾನಂತೂ ಅವಿನಾಶಿ ಸರ್ಜನ್ ಆಗಿದ್ದೀನಿ. वो सर्जन तो थोड़े समय के लिए प्लास्टिक सर्जरी करते ಆ हैं ಸರ್ಜನ್ ಅಂತೂ ಸ್ವಲ್ಪ ಟೈಮಿಗೋಸ್ಕರ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡ್ತಾರೆ, और कुछ अंगों की करते हैं. और मैं तो ಮತ್ತು ಕೆಲವು ಅಂಗಗಳದ್ದು ಮಾಡ್ತಾರೆ. ಆದರೆ ನಾನಂತೂ सारे
शरीर की प्लास्टिक सर्जरी करता हूँ ನಾನಂತೂ ಇಡೀ ಶರೀರದ ಪ್ಲಾಸ್ಟಿಕ್ ಸರ್ಜರಿಯನ್ನು ಮಾಡ್ತೀನಿ. और एक जन्म के लिए नहीं, ಅದು ಮತ್ತು ಒಂದು ಜನ್ಮಕ್ಕೋಸ್ಕರ ಅಲ್ಲ. कितने जन्मों की गारंटी देता हूँ? ಎಷ್ಟು ಜನ್ಮಕ್ಕೋಸ್ಕರ ಗ್ಯಾರಂಟಿ ಕೊಡ್ತಾರೆ? 21 जन्मों की गारंटी पक्की पक्की देता हूँ. 21 ಜನ್ಮಕ್ಕೋಸ್ಕರ ಗ್ಯಾರಂಟಿ ಕೊಡ್ತಾರೆ ಪಕ್ಕ ಪಕ್ಕ. अगर तुम मेरी मत पर चलेंगे ಒಂದ್ ವೇಳೆ ನೀವು ನನ್ನ ಮತದಂತೆ ನಡೆದ್ರೆ तो गारंटी है कि 21 जन्म के लिए तुमको निरोगी कंचन काया जरूर मिलेगा. ಮತ್ತೆ ನೀವು ನಮ್ಮ ಮತದಂತೆ ನಡೆದ್ರೆ ಗ್ಯಾರಂಟಿ ಇದೆ ಏನಂತ, 21 ಜನ್ಮಕ್ಕೋಸ್ಕರ ಖಂಡಿತವಾಗಿ ನಿಮಗೆ ಈ ನಿರೋಗಿ ಕಾಯ ಆಗಿರುವಂಥ ಶರೀರ ಸಿಗುತ್ತೆ. कर्मातीत अवस्था को पावेंगे, ಕರ್ಮಾತೀತ ಅವಸ್ಥೆಯನ್ನು ಪಡೆದ್ರೆ फिर ये पुराना शरीर, पुराना चोला, ಮತ್ತೆ ಈ ಹಳೆ ಶರೀರ, हड्डी मांस मज्जा ये छोड़ देंगे. ಈ ಮೂಳೆಗಳು, ಈ ಮಾಂಸ, ಈ ಕೊಬ್ಬು ಏನೇ ಇದೆ ನಮ್ಮ ಶರೀರದ್ದು ಅದನ್ನೆಲ್ಲ ನಾವು ಬಿಟ್ಬಿಡ್ತೀವಿ. और नहीं आ जाएगी. ಮತ್ತೆ ಹೊಸದು ಬಂದ್ಬಿಡುತ್ತೆ. तो बहुत कुछ तुमको समझना है. ಮತ್ತೆ ತುಂಬ ಎಲ್ಲ ನಿಮಗೆ ತಿಳ್ಕೋಬೇಕಾಗಿದೆ. कि सर्प कैसे पुरानी खल छोड़ता है ಅಂದ್ರೆ ಹಾವು ಯಾವ ಥರ ತಮ್ಮ ಹಳೆ ಪೊರೆಯನ್ನು ಬಿಟ್ಬಿಡುತ್ತೆ और नई खल आ जाती है. ಮತ್ತೆ ಹೊಸ ಪೊರೆ ಬಂದ್ಬಿಡುತ್ತೆ. 3-4 बार खल त्याग करता है. 3-4 ಸತಿ ಪೊರೆಯನ್ನು ಬಿಡುತ್ತೆ. तुम्हारी आत्मा और ये तुम्हारी शरीर रूपी नहीं है. ನಿಮ್ಮ ಆತ್ಮ ಮತ್ತೆ ನಿಮ್ಮ ಶರೀರ ರೂಪಿ ದೋಣಿ, इसके भी 4 आयाम होते हैं. ಇದರದ್ದು ಸಹ 4 ಅವಸ್ಥೆಗಳಿರುತ್ತೆ. सतो प्रधान, सतो सामान्य, रजो और तमो. ಸತು ಪ್ರಧಾನ, ಸತು ಸಾಮಾನ್ಯ, ರಜೋ ಮತ್ತೆ ತಮೋ. 4 अवस्थाओं में पसार होते होते तुम्हारी आत्मा सतो प्रधान बन जाती है. ಈ 4 ಅವಸ್ಥೆಗಳಲ್ಲಿ ಪರಿವರ್ತನೆ ಆಗ್ತಾ ಆಗ್ತಾ ನಿಮ್ಮ ಆತ್ಮ ಸತು ಪ್ರಧಾನ ಆಗ್ಬಿಡುತ್ತೆ. शरीर भी पहले सड़ते जाएंगे, ಮತ್ತೆ ಈ ಶರೀರನೂ ಮೊದಲು ಕೊಳಿತಾ ಹೋಗುತ್ತೆ. फिर आखिरी पुराने चोले से नया चोला तैयार हो. ಮತ್ತೆ ಕೊನೆಯಲ್ಲಿ ಹಳೆ ಶರೀರದಿಂದ ಹೊಸ ಶರೀರ ತಯಾರಾಗುತ್ತೆ. एम ऑब्जेक्ट तुम्हारा कितना फर्स्ट क्लास है. ನಿಮ್ಮ ಏಮ್ ಆಬ್ಜೆಕ್ಟ್ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. तुम नर से ये नारायण बनते हो. ನೀವು ನರನಿಂದ ಈ ನಾರಾಯಣರಾಗ್ತೀರಾ. नर है कलयुग में ನರ ಆಗಿದ್ದಾರೆ ಕಲಿಯುಗದಲ್ಲಿ, और नारायण देवता है सतयुग. ಮತ್ತೆ ನಾರಾಯಣ ದೇವತಾ ಆಗಿದ್ದಾರೆ ಸತ್ಯುಗದಲ್ಲಿ. हम बाबा को याद करते हैं. ನಾವು ಬಾಬಾನ ನೆನ್ಪು ಮಾಡ್ತೀವಿ. पुरानी खल उतर नहीं चढ़ जाएगी. ಹಳೆ ಪೊರೆಯನ್ನು ಬಿಟ್ಬಿಟ್ಟು ಹೊಸ ತಗೊಂಡ್ಬಿಡ್ತೀವಿ. कर्मातीत अवस्था को पावेंगे, ಕರ್ಮಾತೀತ ಅವಸ್ಥೆಯನ್ನು ಪಡಿತೀರಾ. फिर ये पुरानी खल छोड़ देंगे. ಅವಾಗ ಮತ್ತೆ ನೀವು ಈ ಹಳೆ ಪೊರೆಯನ್ನು ಬಿಟ್ಬಿಡ್ತೀರಾ. पहले आत्मा ಮೊದಲು ಆತ್ಮ देह अभिमान की खल को छोड़ेगी. ದೇಹಾಭಿಮಾನದ ಪೊರೆಯನ್ನು ಬಿಟ್ಬಿಡುತ್ತೆ. देह अभिमान का चोला याद ही नहीं आवे. ಈ ದೇಹಾಭಿಮಾನದ ಶರೀರ ನೆನಪೇ ಬರೋದಿಲ್ಲ. सर्प तो अपने जीवन में 4 फल त्याग करता है, ಹಾವಂತೂ ತಮ್ಮ ಜೀವನದಲ್ಲಿ 4 ಸತ ಪೊರೆಯನ್ನ ಬಿಡುತ್ತೆ. लेकिन सर्प जीवित रहता है मर जाता है. ಆದ್ರೆ ಅದ್ರ ನಂತರ ಹಾವು ಬದುಕಿರುತ್ತಾ ಸತ್ತೋಗ್ಬಿಡುತ್ತಾ? जीवित रहता है. तो ये यहाँ की ಬದುಕಿರುತ್ತೆ ಅಲ್ವಾ? बात है. ಮತ್ತೆ ಇದು ಸಹ ಇಲ್ಲಿಯ ಮಾತಾಗಿದೆ. हमारी आत्मा 4 युगों में पसार होती है. ನಮ್ಮ ಆತ್ಮ 4 ಯುಗಗಳಲ್ಲಿ ಪರಿವರ್ತನೆ ಆಗುತ್ತೆ. 4 आयामों से पसार होकर के आत्मा की शुद्धि होती है. 4 ಪ್ರಕಾರದಲ್ಲಿ ನಮ್ಮ ಆತ್ಮನ ಪರಿವರ್ತನೆ ಆಗ್ಬಿಟ್ಟು ಆತ್ಮ ಶುದ್ಧ ಆಗೋಗುತ್ತೆ. 4 युगों की शूटिंग होती है. 4 ಯುಗಗಳ ಶೂಟಿಂಗ್ ಆಗುತ್ತೆ. हर युग में सतो प्रधान, सतो सामान्य, रजो और तमो 4 अवस्थाओं से पसार होना पड़ता है. ಪ್ರತಿಯೊಂದು ಯುಗದಲ್ಲೂ ಸಹ ಸತು ಪ್ರಧಾನ, ಸತು ಸಾಮಾನ್ಯ, ರಜೋ ತಮೋ ಈ ತರ 4 ಅವಸ್ಥೆಗಳಲ್ಲಿ ಪರಿವರ್ತನೆ ಆಗ್ಬೇಕಾಗತ್ತೆ. अप एंड डाउन में आना पड़ता है. ಅಪ್ ಅಂಡ್ ಡೌನ್ ನಲ್ಲಿ ಬರ್ಬೇಕಾಗತ್ತೆ. इसको कहते हैं बायजोली का खेल. ಮತ್ತೆ ಇದಕ್ಕೆ ಹೇಳಲಾಗುತ್ತೆ ಬಾಯ್ಜೋಲಿಯ ಆಟ ಅಂತ. ಅಂದ್ರೆ ಒಂದ್ಸತಿ ಕಾಲ್ ಮೇಲಿರುತ್ತೆ, ತಲೆ ಕೆಳಗಡೆ, ಮತ್ತೆ ತಲೆ ಮೇಲೆ ಕಾಲ್ ಕೆಳಗೆ, ಈ ತರ ಅಪ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ऊंचे जाना फिर नीचे गिरना, ಮೇಲ್ ಹೋಗೋದು ಮತ್ತೆ ಕೆಳಗ್ ಬೀಳೋದು, फिर ऊंचे जाना फिर नीचे गिरना. ಮತ್ತೆ ಮೇಲ್ ಹೋಗೋದು ಮತ್ತೆ ಕೆಳಗಡೆ ಬೀಳೋದು. जैसे सर्प अपनी 3-4 बार खल त्याग करता है, ಯಾವ ತರ ಹಾವು ತಮ್ಮ ಪೊರೆಯನ್ನ 3-4 ಸತಿ ಬಿಡುತ್ತೆ, 3-4 बार नई खल धारण करता है. ಮತ್ತೆ 3-4 ಸತಿ ಅದು ಹೊಸ ಪೊರೆಯನ್ನ ಧಾರಣೆ ಮಾಡ್ಕೊಳ್ಳುತ್ತೆ. 3-4 बार अंधा होता है, 3-4 ಸತಿ ಅದು ಕುರುಡ ಆಗುತ್ತೆ, 3-4 बार
तो जरा बस ಮತ್ತೆ 3-4 ಸತಿ ಕಣ್ಣಿರೋ ಥರ ಕಾಣಿಸುತ್ತೆ ಚೆನ್ನಾಗಿ. उत्तर तो का निशान तुम बच्चों का ಮತ್ತೆ ಈ ಹಾವಿನ ಉದಾಹರಣೆ ಏನಿದೆ ಅದು ನೀವು ಮಕ್ಕಳದ್ದೇ ಆಗಿದೆ. वो तो खाली छोड़ना है पूरी शरीर की बात ಮತ್ತೆ ಅಲ್ಲಿ ಶರೀರದ ಪೊರೆಯನ್ನು ಬಿಡೋದು ಇದು ಸ್ಥೂಲ ಶರೀರದ ಮಾತಾಗಿದೆ. स्थूल परिवर्तन बाद में पहले कौन सा परिवर्तन होना है ಮತ್ತೆ ಈ ಸ್ಥೂಲ ಪರಿವರ್ತನೆ ಅಂತೂ ಆಮೇಲೆ ಆಗುತ್ತೆ. ಮೊದಲು ಏನು ಪರಿವರ್ತನೆ ಆಗುತ್ತೆ? मन बुद्धि रूपी आत्मा परिवर्तन करेगी ಮೊದಲು ಮನ್ಬುದ್ಧಿ ರೂಪಿ ಆತ್ಮ ಪರಿವರ್ತನೆ ಆಗುತ್ತೆ. उसको भी 3-4 आवृत्तियों से पसार होना पड़ेगा ಅದಕ್ಕೂ ಸಹ ಆತ್ಮನಿಗೆ 3-4 ಅವಸ್ಥೆಗಳಿಂದ ಪರಿವರ್ತನೆ ಆಗಬೇಕಾಗತ್ತೆ. बाबा एडवांस में आने के बाद में जो आत्मा शरीर छोड़ देती है ಯಾರೋ ಕೇಳ್ತಾ ಇದ್ದಾರೆ, ಬಾಬಾ ಅಡ್ವಾನ್ಸ್ನಲ್ಲಿ ಬಂದ ನಂತರ ಯಾವುದಾದ್ರೂ ಆತ್ಮ ಶರೀರವನ್ನು ಬಿಟ್ಬಿಟ್ರೆ तो उसका तो लक्ष्य था नारी से लक्ष्मी बनने का या नर से नारायण बनने का. ಮತ್ತೆ ಅವ್ರದಂತೂ ಲಕ್ಷ್ಯ ಇರುತ್ತೆ ನರನಿಂದ ನಾರಾಯಣ ಆಗಬೇಕು, ನಾರಿಯಿಂದ ಲಕ್ಷ್ಮಿ ಆಗಬೇಕು ಅಂತ. शरीर छूट गया ಮತ್ತೆ ಅವ್ರದಂತೂ ಶರೀರ ಬಿಟ್ಬಿಡ್ತಾರೆ ಅವರು. तो अगले जन्म में नर बनेगा. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಮುಂದಿನ ಜನ್ಮದಲ್ಲಿ ಅವ್ರು ನರ ಆಗ್ತಾರೆ. तो अब फिर अगले जन्म में वो फिर से पुरुषार्थ वही करेगी. ಮತ್ತೆ ಅವ್ರು ಮುಂದಿನ ಜನ್ಮದಲ್ಲಿ ಅದೇ ಪುರುಷಾರ್ಥ ಮತ್ತೆ ಮಾಡ್ಬೇಕಾಗತ್ತಾ ಅಂತ ಅವ್ರು ಕೇಳ್ತಾ ಇದ್ದಾರೆ. तो ब्राह्मणत्व का पुरुषार्थ खत्म हो जाता है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ಪೂರ್ವ ಜನ್ಮದ ಬ್ರಾಹ್ಮಣತ್ವ ಜೀವನದಲ್ಲಿ ನಾವು ಏನೇ ಪುರುಷಾರ್ಥ ಮಾಡಿರ್ತೀವಿ ಅದು ನಷ್ಟ ಆಗ್ಬಿಡತ್ತಾ? ब्राह्मण जीवन तो यहाँ संगम युग में ही है कि किसी और जन्म में ब्राह्मण जीवन होता है. ಬ್ರಾಹ್ಮಣ ಜೀವನ ಏನಿದೆ ಅದು ಇಲ್ಲಿ ಸಂಗಮ ಯುಗದಲ್ಲೇ ಇದೆನಾ ಅಥವಾ ಬೇರೆ ಯಾವ್ದಾದ್ರು ಯುಗದಲ್ಲಿ ಇರುತ್ತಾ? गीता में तो लिखा हुआ है जो ज्ञान लेते हैं वो ज्ञान ಗೀತೆಯಲ್ಲಂತೂ ಬರ್ದಿದ್ದಾರೆ ಏನಂತ, कभी व्यर्थ नहीं जाता. ईश्वर ನಾವೇನ್ ಜ್ಞಾನವನ್ನ ತಗೊಂತೀವಿ ಈ ಜ್ಞಾನ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ज्ञान तो अविनाशी ज्ञान है. ಈ ಈಶ್ವರೀಯ ಜ್ಞಾನ ಅಂತೂ ಅವಿನಾಶಿ ಜ್ಞಾನ ಆಗಿದೆ. वो अगला जन्म लेंगे वहाँ भी जाकर के वही ज्ञान जल्दी उठा लेंगे. ಅವರು ಮುಂದಿನ ಜನ್ಮವನ್ನ ತಗೊಂಡ್ರೆ ಅಲ್ಲೂ ಹೋಗ್ಬಿಟ್ಟು ಜ್ಞಾನವನ್ನ ಬೇಗ ಧಾರಣೆ ಮಾಡ್ಕೊಂತಾರೆ, ಬೇಗ ತಿಳ್ಕೊಂತಾರೆ. तो कंचन काया तो बनाने जाना. जब यहाँ जन्म में लक्ष्य मिला हुआ है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವಾಗ ಇಲ್ಲಿ ಈ ಜನ್ಮದಲ್ಲಿ ನಮ್ಗೆ ಈ ಲಕ್ಷ್ಯ ಸಿಕ್ಕಿದೆ, सारा जीवन में यहाँ लक्ष्य क्या लिया ಈ ಇಡೀ ಜೀವನದಲ್ಲಿ ನಾವೇನ್ ಲಕ್ಷ್ಯವನ್ನ ತಗೊಂಡಿದ್ದೀವಿ समय में ಅಂತಿಮ ಸಮಯದಲ್ಲಿ, कि हमें कंचन काया बनाना भले ಅಂದ್ರೆ ನಾವು ಕಂಚನಕಾಯ ಮಾಡ್ಕೊಂತೀವಿ ಅಂತಾನೆ ಲಕ್ಷ್ಯವನ್ನ ತಗೊಂಡಿದ್ದೀವಿ. शरीर छोड़ दिया ಮತ್ತೆ ಒಂದ್ ವೇಳೆ ಏನಾದ್ರೂ ಆಗ್ಬಿಟ್ಟು ಶರೀರವನ್ನ ನಾವು ಬಿಟ್ಬಿಟ್ರೆ ಅಕಸ್ಮಾತ್ ಆಗಿ कोई भक्ति का संस्कार पक्का हो गया शरीर छोड़ना पड़ा. ಯಾವ್ದಾದ್ರು ಭಕ್ತಿಯ ಸಂಸ್ಕಾರ ಪಕ್ಕ ಆಗಿದ್ರೆ ಮತ್ತೆ ಶರೀರ ಬಿಡ್ಬೇಕಾಗತ್ತೆ. लेकिन अंदर से ये तो बैठा हुआ है कि ಆದ್ರೆ वो ಒಳಗಡೆಯಿಂದ ಅಂತೂ ಈ ಮಾತು ಬುದ್ಧಿಯಲ್ಲಿ ಕುತ್ಕೊಂಡಿರುತ್ತೆ ಅಲ್ವಾ? आत्मा को क्या पुरुषार्थ करना अच्छा है. ಅಂದ್ರೆ ನನ್ಗೆ ಆತ್ಮನಿಗೆ ಏನ್ ಪುರುಷಾರ್ಥ ಮಾಡೋದು ಒಳ್ಳೇದಾಗಿದೆ, जो पुरुषार्थ करना है वो इसी जन्म में प्राप्त करना है या नहीं करना है. ಮತ್ತೆ ನಾವೇನೇ ಪುರುಷಾರ್ಥ ಮಾಡ್ತಾ ಇದೀವಿ ಅದ್ರ ಪ್ರಾಪ್ತಿಯನ್ನ ನಮ್ಗೆ ಇದೇ ಜನ್ಮದಲ್ಲಿ ಮಾಡ್ಕೋಬೇಕು ಅಥವಾ ಇಲ್ವೋ? इसी जन्म में आपको शरीर रहते रहते हमें प्राप्ति करनी है. ಇದೇ ಜನ್ಮದಲ್ಲಿ ಶರೀರ ಇರ್ತಾನೆ ನಮ್ಗೆ ಪಡಿಬೇಕಾಗಿದೆ ಅದನ್ನ. तो बुद्धि में बैठा हुआ है तो अंत मते सुगति होगी. ಮತ್ತೆ ಅದು ಬುದ್ಧಿಯಲ್ಲಿ ಕುತ್ಕೊಂಡಿದೆ, ಅದಕ್ಕೆ ಏನಾಗುತ್ತೆ ಅಂತ ಮತ್ತೆ ಸೋಗತೆ ಆಗೋಗುತ್ತೆ. अगला शरीर लेंगे और फिर शरीर लेकर के उसी शरीर से पुरुषार्थ करके ಮತ್ತೆ ಮುಂದಿನ ಶರೀರವನ್ನ ತಗೊಂತಾರೆ, ಶರೀರ ತಗೊಂಡು ಜನ್ಮ ತಗೊಂಡು ಅದೇ ಪುರುಷಾರ್ಥವನ್ನ ಕಂಟಿನ್ಯೂ ಮಾಡ್ತಾರೆ, प्राप्ति करेंगे. ಮತ್ತೆ ಆ ಪ್ರಾಪ್ತಿಯನ್ನ ಪಡ್ಕೊಂತಾರೆ. कंचन काया बनने की प्रक्रिया. ಕಂಚನಕಾಯ ಮಾಡ್ಕೊಳ್ಳುವಂತ ಪ್ರಕ್ರಿಯೆ. बाबा कंचन काया इसी जन्म में और ये कंचन आत्मा इसी जन्म में कैसे हुई है समझ में नहीं बैठता है. ಯಾರೋ ಕೇಳ್ತಿದಾರೆ, ಬಾಬಾ ಇದೇ ಜನ್ಮದಲ್ಲಿ ಇದೇ ಶರೀರದಿಂದ ಕಂಚನಕಾಯ ಯಾವ ತರ ಆಗುತ್ತೆ ಆತ್ಮಂದು ಶರೀರದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. कंचन काया इसी जन्म में तब बनेगी ಅದಕ್ಕೆ ಬಾಬಾ ಹೇಳ್ತಿದಾರೆ, ಕಂಚನಕಾಯ ಏನಿದೆ ಅದು ಇದೇ ಜನ್ಮದಲ್ಲಿ ಆ ತರ ಆಗುತ್ತೆ जब पहले मन बुद्धि को कंचन बनावे. ಯಾವಾಗ ನಾವು ಮೊದಲು ಮನ್ಬುದ್ಧಿಯನ್ನ ಕಂಚನ ಅಂದ್ರೆ ಚಿನ್ನದ ತರ ಮಾಡ್ಕೊಂತೀವಿ. क्या जिनकी मन बुद्धि कंचन बनेगी ಏನಂತ ಹೇಳಿದ್ರು, ಯಾರ್ದು ಮನಸ್ಸು ಮತ್ತೆ ಬುದ್ಧಿ ಚಿನ್ನದ ತರ ಆಗುತ್ತೆ उनकी निरोगी काया बनेगी वो भी तब ಅವ್ರದೇ ನಿರೋಗಿ ಕಾಯ ಆಗುತ್ತೆ. ಅದು ಅವಾಗ ಆಗುತ್ತೆ जब बर्फ में दब जावेंगे. ಯಾವಾಗ ನಾವು ಮಂಜುಗಡ್ಡೆಯಿಂದ ಹೊರಗಡೆ ಬರ್ತೀವಿ ಆವಾಗ. बर्फ में कोई भी चीज होती है, ಮಂಜುಗಡ್ಡೆಯಲ್ಲಿ ಏನೇ ವಸ್ತು ಇರುತ್ತೆ, अगर सड़ा हुआ आलू है आधा सड़ गया ಒಂದ್ ವೇಳೆ ಕೆಟ್ಟಿರುವಂತ ಆಲೂಗಡ್ಡೆನೇ ಆಗಿರ್ಲಿ ಅರ್ಧ ಕೆಟ್ಟೋಗ್ಬಿಟ್ಟಿರುತ್ತೆ, और बर्फ में दाब दिया ಮತ್ತೆ ಅದನ್ನ ಮಂಜುಗಡ್ಡೆಯಲ್ಲಿ ಇಟ್ಬಿಟ್ರೆ तो सड़ा हुआ हिस्सा तो पानी बह करके बन करके बह जाएगा ಮತ್ತೆ ಆ ಕುಳಿತಿರೋ ಭಾಗ ಏನಿದೆ ಅದಂತೂ ಕೆಟ್ಟೋಗಿ ನೀರಾಗಿ ಹೊರಟೋಗ್ಬಿಡುತ್ತೆ. और जो अच्छा हिस्सा है वो सुरक्षित रह जाएगा. ಮತ್ತೆ ಎಷ್ಟು ಒಳ್ಳೆ ಭಾಗ ಇದೆ ಅದು ಸುರಕ್ಷಿತವಾಗಿ ಚೆನ್ನಾಗಿರುತ್ತೆ ಅದರಲ್ಲಿ. तो ऐसे ही ಮತ್ತೆ ಅದೇ ರೀತಿ
ये 5 तत्वों की जो दुनिया है, ಅದೇ ರೀತಿ 5 ತತ್ವಗಳ ಪ್ರಪಂಚ ಏನಿದೆ, ये 5 तत्व तमो प्रधान है या सतो प्रधान है? ಮತ್ತೆ ಈ 5 ತತ್ವಗಳು ತಮೋ ಪ್ರಧಾನ ಆಗಿದೆನಾ ಅಥವಾ ಸತೋ ಪ್ರಧಾನ ಆಗಿದೆನಾ? तमो प्रधान, ತಮೋ ಪ್ರಧಾನ ಆಗಿದೆ. पहले 5 तत्व सतो प्रधान बनेंगे ಮೊದಲು ಈ 5 ತತ್ವಗಳು ಸತೋ ಪ್ರಧಾನ ಆಗುತ್ತಾ, या पहले 5 तत्वों को धारण करने वाली आत्मा सतो प्रधान बनेगी? ಅಥವಾ ಮೊದಲು ಈ 5 ತತ್ವಗಳನ್ನ ಧಾರಣೆ ಮಾಡ್ಕೊಳ್ಳುವಂತ ಆತ್ಮ ಸತೋ ಪ್ರಧಾನ ಮೊದಲಾಗುತ್ತಾ? आत्मा सतो प्रधान पहले बनती। ಆತ್ಮ ಮೊದಲು ಸತೋ ಪ್ರಧಾನ ಆಗುತ್ತೆ. जब आत्माएं सब सतो प्रधान बन जाती हैं, ಯಾವಾಗ ಆತ್ಮಗಳೆಲ್ಲ ಸತೋ ಪ್ರಧಾನ ಆಗೋಗ್ತಾರೆ, तो इस तमो प्रधान जो सृष्टि है ಮತ್ತೆ ಅವಾಗ ಈ ತಮೋ ಪ್ರಧಾನ ಸೃಷ್ಟಿ ಏನಿದೆ उसका विनाश हो जाता ಅದರ ವಿನಾಶ ಆಗೋಗುತ್ತೆ. है। जो तत्व जहाँ से 5000 वर्ष पहले शुरू हुआ था, ಯಾವ ತತ್ವಗಳು ಎಲ್ಲಿಂದ ಆರಂಭ ಆಗಿತ್ತು 5000 ವರ್ಷದ ಸೃಷ್ಟಿಯಲ್ಲಿ,